ಶನಿವಾರ ಸಂತೆ ಸಮೀಪದ ಮಾಲಂಬಿ ಗ್ರಾಮದಲ್ಲಿರುವ ಗ್ರಾಮದೇವತಾ ಸೇವಾ ಸಮಿತಿ ವತಿಯಿಂದ ಗ್ರಾಮದೇವತೆ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವವು ಏಪ್ರಿಲ್ 27 ಮತ್ತು 28ರಂದು ನಡೆಯಲಿದೆ. 27ರಂದು ಸೋಮವಾರ ಸಂಜೆ 7:30ರಿಂದ ಹವನ ಪೂಜೆ ಹಾಗೂ ವಿವಿಧ ವಿಧಿಗಳು ನಡೆಯಲಿವೆ ಎಂದು ಸಮಿತಿ ಅಧ್ಯಕ್ಷ ವೆಂಕಟೇಶ್ ತಿಳಿಸಿದರು. ಸಂಜೆ 4 ಗಂಟೆಯಿಂದ 7 ಗಂಟೆವರೆಗೆ 9 ಗಂಟೆ ಗಂಟೆ ನಡೆಯುತ್ತೆ. ಈ ಹೋಮ ಮತ್ತು ಹವನಗಳು ನಡೆಯುವುದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಿಂದ ಬಂದು ಗ್ರಾಮಸ್ಥರು ಸೇರಿಕೊಂಡು ಬೆಳಗ್ಗೆ ಮತ್ತೆ ಮಂಗಳವಾರ ಬೆಳಗ್ಗೆ ಪುನರ್ ಪ್ರತಿಷ್ಠಾಪನೆ ದೇವರ ಗ್ರಾಮದೇವತೆಯ ಪುನರ್ ಪ್ರತಿಷ್ಠಾಪನೆ ಇರುತ್ತೆ. ಎಲ್ಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಿಂದ ಭಾಗವಹಿಸಿ ಈ ಗ್ರಾಮದೇವತೆಯ ಏಳಿಗೆಗೆ ಪಾತ್ರರಾಗಬೇಕಂತ ಈ ಮೂಲಕ ನಾನು ಹೇಳ್ಬೇಕು. ಆಲೂರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪ್ರಸನ್ನಕುಮಾರ್ ಮಾತನಾಡಿ, ಏಪ್ರಿಲ್ 28ರಂದು ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದ ಬಳಿಕ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಯಲಿದೆ. ಪುನರ್ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಭಕ್ತಾದಿಗಳಿಗೆ ಸೇವಾ ಸಮಿತಿ ವತಿಯಿಂದ 2 ದಿನವೂ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಪೂರ್ವ ಇತಿಹಾಸದ ಕಾಲದಿಂದಲೂ ಉಡಸಾಲಮ್ಮ ಎಂಬ ಹೆಸರಿನೊಂದಿಗೆ ಗ್ರಾಮದೇವತೆ ಎಂಬ ಒಂದು ಇದನ್ನು ಶಿಲೆಯನ್ನು ನಾವು ಇಲ್ಲಿ ಪೂಜೆ ಮಾಡಿಕೊಂಡು ಬಂದಿದ್ವಿ. ಹಾಗೆ ಇಲ್ಲಿ ಸುಮಾರು ವರ್ಷದಿಂದ ಇಲ್ಲಿ ನಮ್ಮ ಇತಿಹಾಸ ಪೂರ್ವ ಅಂದರೆ ನಮಗೆ ಗೊತ್ತಿರುವ ಹಾಗೆ ಹೆಚ್ಚು ಕಮ್ಮಿ 100 ವರ್ಷದ ಹಿಂದಿನಿಂದಲೂ ಇಲ್ಲಿ ಪೂಜಿಸಲ್ಪಡುತ್ತಿದೆ. ಆದ್ದರಿಂದ ಒಂದು ಮರ ಇದ್ದಿದ್ದರಿಂದ ಆ ಮರ ಬಿದ್ದು ಅದ್ರ ಇದು ವಿಘ್ನ ಆಗಿತ್ತು. ನಮಗೂ ಅದರೊಂದು ಇದನ್ನು ಕಟ್ಟಬೇಕು, ಗುಡಿಯನ್ನು ಕಟ್ಟಬೇಕು ಅಂತ ಒಂದು ತುಂಬ ಕಾಲದಿಂದ ಒಂದು ಮನಸ್ಸಿತ್ತು. ಅದೇ ಕಾರಣ ಆ ಮರ ಬಿದ್ದಿದ್ದರಿಂದ ನಾವು ಈ ದೇವಸ್ಥಾನವನ್ನು ಇಡೀ ಊರಿನವರೆಲ್ಲ ಸಹಕಾರ ತೆಗೆದುಕೊಂಡು ಈಗ ಪುನರ್ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇವೆ. ಹಾಗೆ 27, 28ಕ್ಕೆ ಇಲ್ಲಿ ಅನ್ನದಾನ ಕಾರ್ಯಕ್ರಮ ಎಲ್ಲ ಇರುತ್ತದೆ. ಹಾಗೆ ಎಲ್ಲ ಸಹಕಾರ ಕೊಟ್ಟಂಥ ಇಲ್ಲಿ ನಮ್ಮ ಗ್ರಾಮಸ್ಥರು ತುಂಬ ಸಹಕಾರ ಮಾಡಿದ್ದಾರೆ. ಪ್ರತಿಯೊಬ್ಬರು ಒಂದೊಂದು ವಸ್ತುಗಳನ್ನು ಕೊಟ್ಟು ನಮಗೆಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಇವರೆಲ್ಲ ಬಂದು ನಮ್ಮ ಈ ಪೂಜೆಗೆಲ್ಲ ಸೇರಿಕೊಂಡು ನಾವೆಲ್ಲ ಒಟ್ಟಾಗಿ ಸಮಿತಿ ಸದಸ್ಯ ಸುರೇಶ್ ಎಂಡಿ ಮಾತನಾಡಿ, ಇತಿಹಾಸ ಪ್ರಸಿದ್ಧ ಮಾಲಂಬಿ ಗ್ರಾಮದಲ್ಲಿ ಯಾವುದೇ ಶುಭ ಕಾರ್ಯಕ್ಕೂ ಮುನ್ನ ಗ್ರಾಮ ದೇವತೆಗೆ ಪೂಜಿಸಿ ಆಶೀರ್ವಾದ ಪಡೆಯಲಾಗುತ್ತದೆ ಎಂದರು. ರಮಣೀಯವಾದ ಪ್ರಕೃತಿಯ ಮಡಿಲಲ್ಲಿರುವಂತಹ ಮಾಲಂಬಿ ಗ್ರಾಮ ನಮ್ಮ ಊರು. ಈ ಮಾಲಂಬಿ ಗ್ರಾಮದಲ್ಲಿ ಕಿರೀಟವಿದ್ದಂತೆ 3 ದೇವತೆಗಳಿದ್ದಾವೆ. ಆ ದೇವತೆಗಳ ಪೈಕಿ ಮಳೆಮಲ್ಲೇಶ್ವರ ಒಂದು, ಮತ್ತು ಬಸವಣ್ಣ ಹಾಗೂ ಕನ್ನಂಬಾಡಿಯಮ್ಮ. ಈ 3 ದೇವರ ಕಿರೀಟದಲ್ಲಿ ಅವರ ಜೊತೆ 6 ಪರಿವಾರ ದೇವತೆಗಳಿದ್ದಾವೆ. ಆ 6 ಪರಿವಾರ ದೇವತೆಗಳ ಜೊತೆಗೆ ನಮ್ಮ ಗ್ರಾಮ ದೇವತೆ ಸಹ ಒಂದು. ಈ ಗ್ರಾಮ ದೇವತೆಯು ಈಗ ಕಳೆದ 1 ವರ್ಷದ ಹಿಂದೆ ಭಿನ್ನವಾಗಿ ಕಂಡುಬಂದಿತ್ತು. ಕಾರಣ ಅಲ್ಲಿ ಒಂದು ಗ್ರಾಮ ದೇವತೆಯ ಹಿಂದೆ ಒಂದು ಮರ ಇತ್ತು. ಆ ಮರ ದೇವಾಲಯದ ಮೇಲೆ ಬಿದ್ದಿದ್ದರಿಂದ ದೇವರನ್ನು ಭಿನ್ನ ಎಂದು ಕಂಡುಬಂದು ನಮ್ಮ ಮೂಲ ಗುರುಗಳನ್ನೆಲ್ಲ ವಿಚಾರಿಸಿದಾಗ ಅವರು ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕಂತ ಒಂದು ಕಂಡುಬಂತು. ಅದಕ್ಕೋಸ್ಕರ ನಾವೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಎಲ್ಲ ಒಂದು ಸಹಕಾರದಿಂದ ಈ ಗ್ರಾಮ ದೇವತೆಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕಂತ ಅಂದ್ಕೊಂಡು ಎಲ್ಲರೂ 27ನೇ ತಾರೀಕು ಅಂದರೆ ಇದೇ ತಿಂಗಳು ಸೋಮವಾರ ಮತ್ತು ಮಂಗಳವಾರ 28ನೇ ತಾರೀಕು ಪುನಃ ಪ್ರತಿಷ್ಠಾಪನೆ ಮಾಡಬೇಕಂತ ನಾವೆಲ್ಲ ಅನ್ಕೊಂಡು. ಈ ಸಂದರ್ಭ ಸಮಿತಿ ಕಾರ್ಯದರ್ಶಿ ದೇವೇಂದ್ರ, ಸದಸ್ಯ ಸಿದ್ದಪ್ಪಾಜಿ, ವಿಕ್ಕಿ ಮತ್ತಿತರರು ಇದ್ದರು. ಚಿತ್ತಾರ ನ್ಯೂಸ್, ಶನಿವಾರ ಸಂತೆ.